ರೈತರಿಗೆ ಸಾಲ ಕೊಟ್ಟು ಕಣ್ಣೀರಿಡ್ತಾ ಇರುವ ಮಾಲೀಕ. ಸಾಲ ವಾಪಸ್ ಕೊಡದಿದ್ದಕ್ಕೆ ಕಂಗಾಲಾದ ಯುವಕ. ತನಗೆ ನ್ಯಾಯ ಕೊಡಿಸುವಂತೆ ಕೇಳ್ಕೊಳ್ತಾ ಇರೋ ವ್ಯಕ್ತಿ. ಎಸ್ ವೀಕ್ಷಕರೇ, ಸಾಲ ಈ ಸಾಲ ಸಂಬಂಧನ ಮುರಿಯುತ್ತೆ ಅಂತಾರೆ. ಸಾಲ ಪಡೆಯುವುದು ಸುಲಭ, ಅದನ್ನ ತೀರಿಸೋದು ಕಷ್ಟ ಅಂತನೂ ಹೇಳ್ತಾರೆ. ಮತ್ತೊಂದೆಡೆ ಸಹಾಯ ಕೊಡಲು ಹೋಗಿ ಸಂಕಷ್ಟಕ್ಕೆ ಸಿಲುಕ್ತಾರೆ ಅಂತನೂ ಹೇಳ್ತಾರೆ. ಇತ್ತ ರೈತರಿಗೆ ಕೀಟನಾಶಕ ಸಾಲ ಕೊಟ್ಟಿದ್ದ ವ್ಯಕ್ತಿ ಹಣ ವಾಪಸ್ ಬಾರದೆ ಕಂಗಾಲಾಗಿದ್ದಾನೆ. ತಾನು ಸಾಲ ಮಾಡಿದವರಿಗೂ ಸಾಲ ತೀರಿಸಲಾಗದೆ ಮಾಲೀಕ ಕಣ್ಣೀರಿಡ್ತಿದ್ದಾನೆ. ತನಗೆ ನ್ಯಾಯ ಕೊಡಿಸಿ ಎಂದು ಮಾಧ್ಯಮದವರ ಮೊರೆ ಹೋಗಿದ್ದಾನೆ. ರೈತರ ಬಳಿ ತಾನು ಕೊಟ್ಟ ಸಾಲ ವಾಪಸ್ ಕೊಡುವಂತೆ ಕೇಳಿದ್ರೆ ಧಮ್ಕಿ ಹಾಕ್ತಿದ್ದಾರಂತೆ. ದಿಕ್ಕು ತೋಚದೆ ಮಾಲೀಕ ಗೋಳಾಡ್ತಿದ್ದಾನೆ. ಇಂತಹ ಮನ ಕಲುಕುವ ಘಟನೆ ನಡೆದಿರೋದು ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಹೌದು, ಹೀಗೆ ಔಷಧಿಯ ಅಂಗಡಿಯಲ್ಲಿ ಬುಕ್ ತೆಗೆದು ತೋರಿಸ್ತಾ ನಾನು ರೈತರಿಗೆ ಕ್ರಿಮಿನಾಶಕ ಔಷಧಿಗಳನ್ನ ಸಾಲವಾಗಿ ನೀಡಿದ್ದೆ, ಆದ್ರೆ ಯಾರೊಬ್ಬರು ಸಾಲವನ್ನ ಹಿಂದಿರುಗಿಸಿಲ್ಲ ಅಂತ ಗೋಳಾಡ್ತಾ ಇರೋ ಮಾಲೀಕನೇ ಭಾನುಕುಮಾರ್. ಚಿಕ್ಕಬಳ್ಳಾಪುರದಲ್ಲಿ ಶ್ರೀರಾಮ್ ಆಗ್ರೋ ಔಷಧಿ ಅಂಗಡಿಯನ್ನ ಇಟ್ಕೊಂಡು ಜೀವನ ಸಾಗಿಸ್ತಾ ಇರುವ ವ್ಯಕ್ತಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಲವು ಗ್ರಾಮಗಳ ರೈತರಿಗೆ ಕೀಟನಾಶಕ ಔಷಧಿಗಳನ್ನ ಸಾಲವಾಗಿ ನೀಡಿದ್ದ, ಆದ್ರೆ ಇಂದು ಯಾರೊಬ್ಬರು ಸಾಲ ಹಿಂದಿರುಗಿಸ್ತಾ ಇಲ್ಲ ಅಂತ ಕಂಗಾಲಾಗಿದ್ದಾನೆ. ನಗರದ ಎಪಿಎಂಸಿ ಮಾರುಕಟ್ಟೆ ಎದುರಿರುವ ಶ್ರೀರಾಮ್ ಆಗ್ರೋ ಔಷಧಿ ಅಂಗಡಿಯ ಮಾಲೀಕರಾದ ಭಾನುಕುಮಾರ್ ತಮ್ಮ ಅಂಗಡಿಯಲ್ಲಿ ಔಷಧಿ ಖರೀದಿಸಲು ಸುದೀರ್ಘ ಸಾಲ ಮಾಡಿ ಅದನ್ನ ಗ್ರಾಮೀಣ ಜನರಿಗೆ ಕ್ರಿಮಿ ಮತ್ತು ಕೀಟನಾಶಕ ಮಾರಾಟ ಮಾಡ್ತಾ ಇದ್ರು. ಆದ್ರೆ ಸಾಲ ತೆಗೆದುಕೊಂಡವರು ಹಣ ತೀರಿಸದೆ ವರ್ಷಗಳಿಂದ ಮುಂದೂಡುತ್ತಾ ಬಂದಿದ್ದು, ಇದರಿಂದ ಕುಟುಂಬ ನಿರ್ವಹಣೆಗೆ ಎಲ್ಲಿಲ್ಲದ ಕಷ್ಟ ಬಂದಂತಾಗಿದೆ. ಭಾನುಕುಮಾರ್ ಹೇಳುವಂತೆ ಹಲವಾರು ಗ್ರಾಹಕರು ಸಾವಿರ ಲಕ್ಷಾಂತರ ರೂಪಾಯಿಗಳಷ್ಟು ಸಾಲವನ್ನ ತೆಗೆದುಕೊಂಡು ನಂತರ ಹಣ ನೀಡದೆ ಅವಮಾನದಿಂದಲೇ ಮಾತನಾಡ್ತಿದ್ದಾರಂತೆ. ಮನೆಯ ಬಳಿ ಹೋಗಿ ಕೇಳಿದ್ರೆ ಕೊಡ್ತೀವಿ ಎನ್ನುತ್ತಾ ಬ್ಲಾಕ್ ಮೇಲ್ ಕೂಡ ಮಾಡ್ತಿದ್ದಾರಂತೆ. ಇನ್ನು ಇದೇ ಕಾರಣದಿಂದಾಗಿ ಅಂಗಡಿಗೆ ಔಷಧಿ ತರುವ ವ್ಯವಹಾರಕ್ಕೂ ಕೂಡ ಕಷ್ಟ ಬಂದಂತಾಗಿದೆ. ನಮಸ್ಕಾರ, ನನ್ನ ಹೆಸರು ಭಾನುಕುಮಾರ್ ಅಂತ, ಶ್ರೀರಾಮ್ ಆಗ್ರೋ ಟ್ರೇಡರ್ಸ್ ಔಷಧಿ ಮಾಲೀಕ. ನಾನು ಸುಮಾರು 5 ವರ್ಷದಿಂದ ಅಂಗಡಿ ನಡೆಸ್ತಾ ಇದ್ದೀರಿ. ನನಗೆ ಇಲ್ಲೇ ಸುತ್ತಮುತ್ತ ಅಂದರೆ ಮಲ್ಕದ್ರನಹಳ್ಳಿ ಆಗ್ಬೋದು, ತಿಪ್ಪೇನಹಳ್ಳಿ, ಬಾದಗನಹಳ್ಳಿ ಮತ್ತು ಆಲ್ಗುರ್ಕಿ, ಜಂಗಮಾರಪನಹಳ್ಳಿ ಈ ಕಡೆ ನನಗೆ ಗ್ರಾಹಕರಿದ್ದಾರೆ. ಅವ್ರಿಗೆ ನಾನು 5 ವರ್ಷದಿಂದ ಸಾಲದ ರೂಪದಲ್ಲಿ ಕೊಡ್ತಿದ್ದೆ, ಅವರು ರಿಟರ್ನ್ ಮಾಡ್ತಿದ್ರು. ನನಗೆ 2024 ಏಪ್ರಿಲಲ್ಲಿ ಆಕ್ಸಿಡೆಂಟ್ ಆಯಿತು. ಈ ಆಕ್ಸಿಡೆಂಟ್ ಆದಾಗಿಂದ ನನಗೆ ಒಂದು 3 ತಿಂಗಳು ಅಂಗಡಿ ತೆಗಿಯೋಕ್ಕಾಗಲಿಲ್ಲ. ಅದೇ ಸಿಚುವೇಷನಲ್ಲಿ ನನಗೆ ತುಂಬ ಅದಕ್ಕೂ ಹಾಸ್ಪಿಟ್ಲ್ಗೂ ಲೋನ್ ಥರ ಮಾಡಿದೆ. ಲೋನ್ ಎಲ್ಲ ಮಾಡಿಸಿದೆ. ಮತ್ತೆ ಒಂದು 3 ತಿಂಗಳಾದ್ಮೇಲೆ ಬಂದೆ ಅಂಗಡಿಗೆ. ನಮ್ಗೆ ಕೊಡಬೇಕಾಗಿರೋಂಥ ಗ್ರಾಹಕರನ್ನ ಕೇಳಕ್ಕೆ ಹೋದೆ. ಅವರು ನನಗೆ ಕೆಲವರು ಕೊಡ್ತೀನಿ ಅಂತ ಇದ್ರು, ಯಾವಾಗಲೂ ಕೊಡ್ತೀನಿ ಅಂತಾರೆ. ಇನ್ನು ಕೆಲವರು ಕೊಡೋಕ್ಕೆ ಆಗಲ್ಲ ಅಂತಾರೆ. ತುಂಬ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾರೆ. ತೋಟದ ಹತ್ರ ಹೋದರೆ ಬೈತಾರೆ, ಮನೆಗಳ ಹತ್ರ ಹೋದರೆ ಬೈತಾರೆ. ಹೀಗೆ ನನಗೆ ತುಂಬ ಅನುಕೂಲ ಮಾಡಿಬಿಟ್ಟಿದ್ದಾರೆ. ಇದೇ ನನಗೆ ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ, ನನಗೆ ಈಗ ಸಾಲ ಕೊಟ್ಟಿರೋದು ಒಂದು ಕಡೆ ಪ್ರಾಬ್ಲಮ್ ಆದರೆ, ಮತ್ತೆ ನಾನು ತೊಗೊಂಡಿರೋರು ಅಂಗಡಿ ಹತ್ರ ಬಂದು ಗಲಾಟೆ ಮಾಡ್ತಿದ್ದಾರೆ. ನಾನು ಅಂಗಡಿ ತೆಗಿಯೋಕ್ಕೆ ಆಗ್ತಿಲ್ಲ. ಸುತ್ತಮುತ್ತ ಸಾರ್ವಜನಿಕರೆಲ್ಲ ನೋಡ್ತಿದ್ದಾರೆ, ಮರ್ಯಾದೆನೇ ಹೋಗ್ತಿದೆ. ಹಾಗೆ ನನ್ನ ಫೈ ಬಂತು. ಅಲ್ಲಿ ನಾನು ಆಕ್ಸಿಡೆಂಟ್ ಆದಾಗ ಇನ್ಶೂರೆನ್ಸ್ ಲೋನ್ ತೊಗೊಂಡೆ, ಆ ಲೋನ್ನು ಕಟ್ಟೋಕ್ಕಾಯ್ತಿಲ್ಲ. ಮತ್ತೆ ಹೀಗೆ ಬಜಾಜ್ ಫೈನಾನ್ಸಲ್ಲೂ ಮಾಡಿದ್ದೀನಿ, ಅದು ಕಟ್ಟೋಕ್ಕಾಯ್ತಿಲ್ಲ. ಅವರು ದಿನಕ್ಕೆ 500 ಫೋನ್ ಮಾಡ್ತಾರೆ. ಆ ಫೋನ್ನ ಸ್ವಿಚ್ ಆಫ್ ಮಾಡೋ ಸ್ಥಿತಿ ಬಂದ್ಬಿಟ್ಟಿದೆ. ಹೀಗಾಗಿ ದಯವಿಟ್ಟು ಫೈಬಲ್ಲಿ ನಾವು ಲೋನ್ ತೊಗೊಂಡಿದ್ರಿ, ಅವರು ನಮಗೆ ನೋಟಿಸ್ ಕಳಿಸಿದ್ದಾರೆ. ನೋಡಿ, ಲೀಗಲ್ ನೋಟಿಸ್ ಬಂದ್ಬಿಟ್ಟಿದೆ. ಈಗ ನಾನು ಏನು ಮಾಡೋದಂತ ಲೀಗಲ್ ನೋಟಿಸ್ ಬಂದಿದೆ. ಮತ್ತು ಈಗ ನನಗೆ ಒಂದೇ ದಾರಿ ಇರೋದು, ನಾನು ಬದುಕಬೇಕಂದ್ರೆ ನನಗೆ ಕೆಲವರು ಅಮೌಂಟ್ ರಿಟರ್ನ್ ಕೊಟ್ಟು ನಾನು ಸಾಲನ ತೀರಿಸಬೇಕು. ಇಲ್ಲಾಂದ್ರೆ
ದಯವಿಟ್ಟು ನನಗೆ ನನ್ನ ಅಮೌಂಟ್ನ ಮರುಪಾವತಿ ಮಾಡಿ ನನ್ನ ಬದುಕಿಸಿ, ನಾನು ಜೀವನ ಮಾಡಬೇಕು. ನನಗೀಗ ಯಾರೂ ಗತಿ ಇಲ್ಲ, ಸಾಲ ಕಟ್ಟಕ್ಕೂ ಆಯ್ತಿಲ್ಲ, ಅವರು ನನ್ಗೆ ಯಾರೂ ಸಹಾಯಕ ಮಾಡೋರೇ ಇಲ್ಲ. ದಯವಿಟ್ಟು ನಾನು ಇವಾಗ ಸಾಯೋ ಪರಿಸ್ಥಿತಿಯಲ್ಲಿದ್ದೀನಿ. ದಯವಿಟ್ಟು ನನಗೆ ಹಣನ ಹಿಂಪಾವತಿಸಿ ಮಾಡಿ ಬದುಕಿಸಿ ಸರ್. ಒಂದು 60 ಲಕ್ಷ ಬರ್ಬೇಕು ಸರ್. ನಾನು 40 ಲಕ್ಷ ಸಾಲ ಇದ್ದೀನಿ ಸರ್. ದಿನ ಸರ್ ಭಯ ಆಗ್ತಿದೆ ಸರ್, ಅಂಗಡಿಯಲ್ಲಿ ಕುತ್ಕೊಳ್ಳೋಕೆ ಭಯ ಆಗ್ತಿದೆ, ಯಾವ ಟೈಮ್ ಯಾರು ಬರ್ತಾರೋ ಅಂತ. ಯಾವ ನಂಬಿಕೆ ಮೇಲೆ ಕೊಡ್ತಾ ಇದ್ದೆ ಸಾಲ ಸರ್? ಚೆನ್ನಾಗಿ ನಡ್ಕೊಂತಿದ್ರು ಸರ್. ನಂಗೆ ಆಕ್ಸಿಡೆಂಟ್ ಆದ 3 ತಿಂಗಳು ಒಂದು ತಿಂಗಳು ಕೋಮಾದಲ್ಲಿದೆ, ಅವಾಗಿಂದ ಈ ಕೆಲಸ ಕೊಡ್ತಿದ್ದಾರೆ ಸರ್. ತೋಟದಕ್ಕೆ ಹೋದ್ರೂ ಬೈತಾರೆ. ಹೆಂಗಂದ್ರೆ ಫೋನ್ ರೆಕಾರ್ಡಿಂಗ್ಗಳೆಲ್ಲ ಇದೆ ಸರ್ ನನ್ನ ಹತ್ರ. ಹೆಂಗಂದ್ರೆ ಹಂಗೆ ಮಾತಾಡಿದ್ದಾರೆ. ಎಷ್ಟು ಜನ ಕೊಡ್ಬೇಕು ನಿಮ್ಗೆ ಸರ್? ಒಂದು 2 ಲಕ್ಷ ಮೇಲೆ ಒಂದು 10 ಜನ ಮೇಲೆ ಕೊಡ್ಬೇಕು ಸರ್. ಒಟ್ಟು ನಿಮ್ಗೆ ಎಷ್ಟು ಬರಬೇಕು ಸರ್? 60 ಲಕ್ಷ ಬರ್ಬೇಕು ಸರ್. ಮುಂದೆ ಏನ್ ಹೇಳ್ತಿದ್ದಾರೆ ಅವರು? ಸರ್ ಕೆಲವರು ಕೊಡ್ತೀನಿ ಅಂತಿದ್ದಾರೆ ಸರ್, ಯಾವಾಗೂ ಡೇಟ್ ಹೇಳ್ತಾರೆ. ಇಲ್ಲಿ ನಾನು ಡೇಟ್ ಹೇಳಕ್ ಆಗ್ತಿಲ್ಲ ಸರ್. ಬಂದು ಹೆಂಗಂದ್ರೆ ಹಂಗೆ ಮಾತಾಡ್ತಾರೆ, ಅಲ್ಕ ಮಾತುಗಳೆಲ್ಲ ಮಾತಾಡ್ತಾರೆ ಸರ್. ಅವರು ಸಾಲ ಇಸ್ಕೊಂಡಿರೋರು ಹಂಗೆ ಮಾತಾಡ್ತಾರೆ ಸರ್. ಏನಕ್ಕೆ ಬೈತಾರೆ ನಿಮ್ಗೆ? ಹಂಗೆ ಇವಾಗ ಕೊಡ್ತೀನಿ ಅವಾಗ ಕೊಡ್ತೀನಿ ಅಂತ ಮುಂದೆ ತಳ್ತಿದ್ದಾರೆ ಸರ್. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಸರ್. ಪೊಲೀಸವರು ರೆಸ್ಪಾಂಡೇ ಮಾಡ್ತಿಲ್ಲ ಸರ್. ಪೊಲೀಸವರು ಕಂಪ್ಲೇಂಟ್ ಕೊಟ್ಟರು ಅಲ್ಲಿ ತಗೊಳ್ತಿಲ್ಲ. ಮುಂದಿನ ನಡೆ ಹೇಗೆ ನಿಮ್ದು? ಹಿಂದೆ ಏನ್ ಮಾಡ್ಬೇಕು ಸರ್? ಸಾಯೋದೇ ಒಂದೇ ಗತಿ ಇದೆ ಸರ್, ಅಷ್ಟೇ ಸರ್. ದಯವಿಟ್ಟು ನನ್ಗೆ ಇದನ್ನ ಕಾಪಾಡಿ ಸರ್. ನನಗೆ ಏನೋ ರಿಟರ್ನ್ ಮಾಡಿ. ನನ್ಗೇನು ಬೇಡ ಸರ್, ನನ್ನ ಜೀವನನೇ ಬೇಡ. ಇನ್ನು ಭಾನುಪ್ರಕಾಶ್ ಹಲವು ಗ್ರಾಮಗಳಲ್ಲಿ ರೈತರಿಗೆ ಸಾಲ ನೀಡಿದ್ದಾನೆ. ತಿಪ್ಪೇನಹಳ್ಳಿಯಲ್ಲಿ 7.5 ಲಕ್ಷ, ಬೋಧನಹಳ್ಳಿಯಲ್ಲಿ 70,000, ನಲದಿಕೆರೆನಹಳ್ಳಿಯಲ್ಲಿ 3.5 ಲಕ್ಷ, ಗುರುಕುಲ ನಾಗೇನಹಳ್ಳಿಯಲ್ಲಿ 38,000, ಅರಕೆರೆಯಲ್ಲಿ 58,000, ಗೊಂದ್ಲಳ್ಳಿಯಲ್ಲಿ 70,000, ಅವಲಗುರ್ಕಿಯಲ್ಲಿ 5.5 ಲಕ್ಷ, ಜಂಗಮರಪನಹಳ್ಳಿಯಲ್ಲಿ 55,000, ಮಾರಸನಲ್ಲಿಯಲ್ಲಿ 1 ಲಕ್ಷ, ರಾಯಪನಹಳ್ಳಿಯಲ್ಲಿ 1 ಲಕ್ಷ, ಗಾಂಡ್ಲು ಹೊಸಹಳ್ಳಿಯಲ್ಲಿ 40,000, ಕಳವಾರದಲ್ಲಿ 4 ಲಕ್ಷ, ನಂದಿಹಳ್ಳಿಯಲ್ಲಿ 1,60,000 ಈ ಹಳ್ಳಿಗಳಿಗೆ ಲಕ್ಷಾಂತರ ರೂಪಾಯಿ ಸಾಲವನ್ನ ನೀಡಿದ್ದಾನೆ. ಆದರೆ ಈವರೆಗೂ ಸಾಲ ಹಿಂದಿರುಗಿಸಿಲ್ಲ ಅಂತ ಗೋಳಾಡ್ತಿದ್ದಾನೆ. ಸರ್ ನಾವು ಅಂಗಡಿ ಹಾಕಿದಾಗ 40 ಲಕ್ಷ ಬಂಡವಾಳ ಹಾಕಿ ಅಂಗಡಿ ಹಾಕಿದ್ರಿ. ಹೀಗೆ ನಮ್ಮ ಅಣ್ಣ ಹಾಕ್ಕೊಡ್ತಿದ್ದ, ಹೀಗೆ ನಡೀತಿತ್ತು ಸರ್. ಈಗ ಮನೆಯವರು ನನ್ನ ಮೇಲೆ, ಮನೆಯವರು ಆಚೆ ಹಾಕ್ಬಿಟ್ಟಿದ್ದಾರೆ. ನನ್ನ ಮನೆಗೂ ಹೋಗ್ತಿಲ್ಲ ಸರ್. ಮನೆಗೆ ಹೋಗಿ 1 ವರ್ಷ ಆಗಿದೆ, ನನ್ನ ಮನೆಗೆ ಹೋಗೋಕ್ಕೂ ಆಗ್ತಿಲ್ಲ ಸರ್. ಅವರು ಈಗ ಹಿಂಗೆ ಕೇಳಿದ್ರೆ ನೀನು ಯಾರು ಸಾಲ ಕೊಡು ಅಂತ ಹೇಳಿದ್ರು. ನಾನೇನೋ ನಂಬಿಕೆ ಅಂತ ಕೊಟ್ಟೆ. ಈಗ ನಮ್ಮ ಹತ್ರ ಎಲ್ಲಾನು ಇಟ್ಕೊಂಡು ಒಂದು 2 ಲಕ್ಷದ್ದು ಮೆಟೀರಿಯಲ್ ಇಲ್ಲ ಸರ್. 40 ಲಕ್ಷ ಸರ್. ಈಗ 2 ಲಕ್ಷದ್ದು ಇಲ್ಲ ಸರ್. ಲೆಕ್ಕ ಹಾಕೊಂಡ್ಬಿಡಿ, 1 ಲಕ್ಷನೋ 2 ಲಕ್ಷದೇ ಇದೆ. ಯಾವ ತರ ಹಿಂಸೆ ಆಗ್ತಾ ಇದೆ ಸರ್? ಏನು ಹಿಂಸೆ? ಈಗ ನಂಬೋದೇ ತಪ್ಪ? ಮೋಸ ಮಾಡ್ತಾರೆ ಸರ್. ಈಗ ನಂಬೋದೇ ತಪ್ಪ? ನಾವು ಜನನ್ನ ನಂಬಿಸಿ ಹಿಂಗೆ ಕತ್ಕೊಯ್ದ್ಬಿಟ್ರೆ ನಾವೇನು ಸರ್ ಮಾಡೋದು? ಇನ್ನು ಈ ಸಾಲದ ಪರಿಸ್ಥಿತಿಯಿಂದ ಆತಂಕಕ್ಕೀಡಾದ ಭಾನುಕುಮಾರ್ ನನಗೆ ನ್ಯಾಯ ಕೊಡಿಸುವಂತೆ ಮಾಧ್ಯಮಗಳ ಮೊರೆ ಹೋಗಿದ್ದಾರೆ. ಈಗಾಗಲೇ ಲಕ್ಷ ಹಣ ಬರಬೇಕಾಗಿದೆ. ಒಂದು ವೇಳೆ ಹಣ ಬಾರದೇ ಇದ್ದಲ್ಲಿ ಬದುಕು ನಡೆಸಲು ಸಾಧ್ಯವಿಲ್ಲ. ನನಗೆ ಆತ್ಮಹತ್ಯೆ ಮಾಡಿಕೊಳ್ಳುವುದೊಂದೇ ದಾರಿ ಎಂದು ಕಣ್ಣೀರಿಡ್ತಿದ್ದಾರೆ. ಮತ್ತೊಂದೆಡೆ ಮನೆಯವರು ಕೂಡ ಅವರನ್ನ ಮನೆಗೆ ಸೇರಿಸ್ತಿಲ್ವಂತೆ. ರೈತರಿಗೆ ಒಳ್ಳೆಯದನ್ನ ಮಾಡಲು ಹೋಗಿ ಯುವಕ ಸಂಕಷ್ಟದಲ್ಲಿ ಸಿಲುಕಿದ್ದಾನೆ. ಒಟ್ಟಾರೆ ನಂಬಿಕೆ ಎಂಬುದು ಜೀವನದಂತಿರಬೇಕು. ಅದೇ ರೀತಿ ತೆಗೆದುಕೊಂಡ ವಸ್ತುಗಳಿಗೆ ಅದೇ ನಂಬಿಕೆಯಿಂದ ಮತ್ತೆ ಹಣ ವಾಪಸ್ ಕೊಡಬೇಕು. ಆಗ ನಂಬಿಕೆ ಎನ್ನುವ ಪದಕ್ಕೆ ಅರ್ಥ ಸಿಗುತ್ತೆ. ಕೂಡಲೇ ಸಂಬಂಧಪಟ್ಟವರು ಈ ವ್ಯಕ್ತಿಯ ಅನ್ಯಾಯಕ್ಕೆ ನ್ಯಾಯವನ್ನ ಒದಗಿಸಬೇಕಾಗಿದೆ. ಜೊತೆಗೆ ಸಾಲ ತೆಗೆದುಕೊಂಡವರು ರೈತರು ಹಣ ವಾಪಸ್ ಕೊಟ್ಟು ಅವರ ಜೀವವನ್ನ ಉಳಿಸಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.